ಯಾರ ಮಗನೋ ಕಾಣೆ ನ ಕಾಣೆ, ಹೆಸರೇನು ಹೆಸರೇನೋ, ಯಾವೂರ ನಾಯಕನೋ, ಜೊತೆಗಾರನಾಗುವನೋ ಕಾಣೆ ನನ್ನಾಣೆ. ಪಂದ್ಯಕೂಟದ ಯಾವುದೋ ಒಂದು ಚರ್ಚೆಗಳು ಬಂದ್ರೆ ತಂಡದ ತೀರ್ಪುಗಾರರ ಸೂಚನೆವೇ ಅಂತಿಮವಾಗಿದೆ. ಖಂಡಿತ ಒಂದು ಪಂದ್ಯಕೂಟದಲ್ಲಿ ಚರ್ಚೆ ಬರಬಹುದು, ಆದರೆ ಖಂಡಿತ ತೀರ್ಪುಗಾರರಲ್ಲಿ ತಂಡದ ನಾಯಕ ಮಾತ್ರ ಮಾತನಾಡಲು ಅವಕಾಶವಿದೆ. ಪಂದ್ಯಕೂಟಗಳು ಒಂದು ವೇಳೆ ಚರ್ಚೆಯಾದರೂ ಕೂಡ ತಂಡದ ನಾಯಕನಿಗೆ ಮಾತ್ರ ಮಾತನಾಡಲು ಅವಕಾಶವಿದೆ. ಸಂಘಟಕರು ಮೊದಲೇ ತಿಳಿಸಿದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಲ್ಲಿ. ಊರಿನ ಮುಕ್ತಾಂತರದೊಂದಿಗೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 2 ಬಂದಾಗಿದೆ. ಎರಡನೇ ಓವರ್ನ ಸೇಲು ಅಂಕುಶ್ ರವರನ್ನ ಕಳಿಸಿಕೊಳ್ಳಲಾಗಿದೆ. ಈ ಬಾರಿ ಚೆಂಡು ನೇರ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಇದು ಗಂಧದ ಗುಡಿ ಪ್ರೀಮಿಯರ್ ಲೀಗ್ ಅಕ್ರಾಸ್ ಮಾದರಿಯ ಸಿಕ್ಸರ್. ಇಟ್ಸ್ ಸೋ ಬಿಗ್. What a shot! Absolutely brilliant batting. 6 more run added, total score moves to 8 on the board. What an outstanding batting. 6 more run added, total score moves to 8 on the board. 8 ಓಟಗಳು ಬಂದಾಗಿದೆ. ಆರಂಭದ ದ್ವಿತೀಯ ಓವರಿನ ಪ್ರಥಮ ಚೆಂಡಿಗೆ ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಸುಚಿತ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ಈ ಬಾರಿ ಕೂಡ ತೀರ್ಪುಗಾರರಿಂದ ಟು ಡಿಕ್ಲೇರ್ ಎಂಬ ಸೂಚನೆಗಳು ಅಲ್ಲಿ ಹೊರಬೀಳ್ತಾ ಇದೆ. 2 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 10 ಓಟಗಳು ಗಳಿಸಿ ಆಗಿದೆ. ಪವನ್ ಖಂಡಿತ ಇದೇ ಮೈದಾನದಲ್ಲಿ ಆಡಿ ಅನುಭವಗಳನ್ನ ತೋರ್ಪಡಿಸಿದಂತ ಆಟಗಾರ. ಈ ಬಾರಿ ದಯವಿಟ್ಟು ಲೆಗ್ ಸೈಡ್ ಅಲ್ಲಿ ಇರುವಂತ 2 ಮಂದಿ ಪ್ರೇಕ್ಷಕರು ದಯವಿಟ್ಟು ಅಲ್ಲಿಂದ ಮೇಲೆಗೋಗಿ ಪಂದ್ಯಕೂಟವನ್ನ ವೀಕ್ಷಿಸಬೇಕು. ಬ್ಲೂ ಕಲರ್ ಜೆರ್ಸಿ 2 ಆಟಗಾರರು ದಯವಿಟ್ಟು ಅಲ್ಲಿಂದ ಮೇಲೆಗೋಗಿ ನಮ್ಮೊಂದಿಗೆ ಸಹಕರಿಸಿ. ಥ್ಯಾಂಕ್ ಯು ಆಡಿಯನ್ಸ್. ಪವನ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಬಹಳಷ್ಟು ಅನುಭವದ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಅಕ್ರಾಸ್ ಮಾದರಿ ಹೊಡೆತ 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 11 ಓಟಕ್ಕೆ ಮಾತ್ರ ಜಮೆಗೊಳ್ತಾ ಇದೆ. ಪವನ್ ಬಹಳಷ್ಟು ಒಂದು ಉತ್ತಮ ರೀತಿಯ ಆಸರಿಯನ್ನು ಪಡೆದುಕೊಳ್ತಾ ಇದ್ದಾರೆ ತಮ್ಮ ತಂಡಕ್ಕಾಗಿ. ಚೇತು 11 ತಂಡದ ಪವನ್ ರವರು ಬಹಳಷ್ಟು ಅದ್ಭುತವಾದ ಚೇತು 11 ತಂಡ ಕ್ಷೇತ್ರರಕ್ಷಣಕ ವಿಭಾಗದಲ್ಲಿದೆ. ಗುಡ್ 11 ತಂಡ ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಸುಚಿತ್ ಬ್ಯಾಟ್ ಮೂಲಕವಾಗಿ ತೀರ್ಪುಗಾರರಿಂದ 2 ಓಟಗಳ ಸೇರ್ಪಡೆಯೊಂದಿಗೆ ಇಲ್ಲಿ ಅದ್ಭುತವಾಗಿರುವಂತಹ ಹೊಡೆತಾಗಿತ್ತು. 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 13 ಓಟಗಳು ಬಂದಿದೆ. ದಯವಿಟ್ಟು ಆಟಗಾರರೇ, ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಊಟದ ವ್ಯವಸ್ಥೆ ಮಾಡಿ ಆಗಿದೆ. ಪ್ರೇಕ್ಷಕರಿಗೂ ಕೂಡ ಇದೆ, ಆಡುವಂತ ಆಟಗಾರರಿಗೂ ಕೂಡ ಇದೆ. ಮತ್ತೆ ಕೂಡ ಉಲ್ಟ ದಂಡಿಗೆ ಪ್ರಯತ್ನ. ಈ ಬಾರಿ ತೀರ್ಪುಗಾರರಿಂದ ಟು ಡಿಕ್ಲೇರ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. 2 ಓಟ, ತಂಡದೊಟ್ಟು ಮೊತ್ತ 15. 15 ಫಾರ್ ದ ನಾಲರ್ಸ್. ಕಿಶೋರ್ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ನೋಡೋಣ, ಇವರು ಕೂಡ ಇದೇ ಮೈದಾನದಲ್ಲಿ ಆಡಿ ಅನುಭವಗಳನ್ನ ಪಟ್ಟು ಬಂದಂತ ಆಟಗಾರ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ಓವರಿನ ಮುಕ್ತಾಂತರದೊಂದಿಗೆ 2 ಓವರ್ಗಳ ಮುಕ್ತಾಂತರದೊಂದಿಗೆ ಇಲ್ಲಿ ತಂಡದೊಟ್ಟು ಮೊತ್ತ 15 ಓಟಕ್ಕೆ. ಇಲ್ಲಿ ಯಾವುದೇ ಹುದರಿಗಳನ್ನ ಇಲ್ಲಿ ಬಿಟ್ಕೊಳ್ತಾ ಇಲ್ಲ. ರನ್ ಅನ್ನ ಮುಂದುವರಿಸಲಿಕ್ಕೆ ಬಹಳಷ್ಟು ಅದ್ಭುತವಾದ ಪ್ರಯತ್ನಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 2. ಟೋಟಲ್ ಸ್ಕೋರ್ ಮೂವ್ಸ್ ಟು 15 ಫಾರ್ ನಾಲಾಸ್. ಡಿಜೆ ಆನ್.
ಡಿಜೆ ಆಫ್. ಎಸೆತಗಾರ ವಿಭಾಗದಲ್ಲಿ ಡಿಜೆ ಆಫ್. ಎಸೆತಗಾರ ವಿಭಾಗದಲ್ಲಿ ಶ್ರೀಕಾಂತ್ ಇವರನ್ನ ಕಳಿಸಿಕೊಡಲಾಗಿದೆ. ಆಲ್ರೌಂಡರ್ ಆಟಗಾರ. ಕಾದ್ ನೋಡೋಣ ಈ ಒಂದು ತಮ್ಮ ತಂಡಕ್ಕಾಗಿ ಯಾವ ರೀತಿಯ ಎಸೆತಗಳನ್ನ ಇಲ್ಲಿ ನಿಭಾಯಿಸಬಹುದು. ಶ್ರೀಕಾಂತ್ ಮೂರನೆಯ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಡಿಜೆ ಆಫ್. ಶ್ರೀಕಾಂತ್ ಮೂರನೆಯ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಯಾವ ರೀತಿಯ ಎಸೆತಗಳನ್ನ ಇಲ್ಲಿ ನಿಭಾಯಿಸಿಕೊಳ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. 12 ಚೆಂಡುಗಳ ಮುಂದೆ 15 ಓಟಗಳನ್ನು ಗಳಿಸಿ ಆಗಿದೆ. ಮೂರನೇ ಓವರಿನ ಪ್ರಥಮ ಚೆಂಡು. ಸ್ಟ್ರೈಕ್ ವಿಭಾಗದಲ್ಲಿ ಪವನ್, ಎಸೆತಗಾರ ವಿಭಾಗದಲ್ಲಿ ಶ್ರೀಕಾಂತ್. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಶ್ರೀಕಾಂತ್ ತನ್ನ ಅದ್ಭುತವಾದ ಲಯಬದ್ಧವಾದ ದಾಳಿಯನ್ನ ಇಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡಿಗೆ ಯಾವುದೇ ಓಟಗಳನ್ನು ಬಿಟ್ಕೊಳ್ತಾ ಇಲ್ಲ. ಎದುರಿಸಲುವಂತ ದಾಂಡುಗಾರ. ಈ ಬಾರಿ ಸುಚಿತ್ ಬ್ಯಾಟಿಗೆ ಮತ್ತೊಮ್ಮೆ ಪ್ರಯತ್ನಿಸಿದ್ರು. ಡಾಟ್ ಬಾಲ್. ಸತತವಾಗಿ 2 ಚೆಂಡುಗಳ ಮುಂದೆ ಯಾವುದೇ ಓಟಗಳನ್ನ ಬಿಟ್ಕೊಡ್ತಾ ಇಲ್ಲ ಶ್ರೀಕಾಂತ್. ತಂಡದ ಐಕಾನ್ ಪ್ಲೇಯರ್. ಈ ಒಂದು ಐಕಾನ್ ಪ್ಲೇಯರಿಗೆ ಬಹಳಷ್ಟು ಜವಾಬ್ದಾರಿ ಖಂಡಿತ ಇದ್ದೇ ಇರುತ್ತೆ. ಆ ಜವಾಬ್ದಾರಿಯನ್ನ ತಮ್ಮ ತಂಡದ ಓನರಿಗೆ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅದ್ಭುತವಾದ ಎಸೆತಗಳನ್ನು 2 ಚೆಂಡು ಮುಕ್ತಾಯಗೊಂಡಿದೆ. ಮೂರನೆಯ ಚೆಂಡನ್ನ ಇಲ್ಲಿ ಎಸೆಯಬೇಕಾಗಿದೆ ಶ್ರೀಕಾಂತ್. ಈ ಬಾರಿ ಎಸೆತವಾಗಿ ನೇರವಾಗಿ ಡೀಪ್ ಒಂದೋಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 16. 16 ಫಾರ್ ನಾಲಾಸ್. ಇಷ್ಟರವರೆಗೂ ಕೂಡ ಯಾವುದೇ ಹುದರಿಗಳನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ. ಎದುರಾಳಿ ತಂಡದ ಎಸೆತಗಾರ ಅದ್ಭುತವಾದ ಲಯಬದ್ಧವಾದ ದಾಳಿಯನ್ನ ಇಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ ಶ್ರೀಕಾಂತ್. ಮತ್ತೊಂದು ಕಡೆಯಲ್ಲಿ ದಾಂಡುಗಾರರು ಕಿಶೋರ್. ಇದೇ ಮೈದಾನದಲ್ಲಿ ಆಡಿ ಅನುಭವಗಳನ್ನ ಪಟ್ಟು ಬಂದಂತ ಆಟಗಾರ ಶ್ರೀಕಾಂತ್ ಈ ಬಾರಿ 3ನೇ ಚೆಂಡನ 4ನೇ ಚೆಂಡನ ಎಸೆಯಬೇಕಾಗಿದೆ. ತಂಡದ ಭರವಸೆಯ ಆಟಗಾರ. ಪಂದ್ಯಾಕೂಟವನ್ನ ಮುಂದುವರಿಸಿ ಓವರಿನ 4ನೇ ಚೆಂಡು. ಎಡಗೈ ದಾಂಡುಗಾರ ಸ್ಟ್ರೈಕ್ ಅನುಭಾಗದಲ್ಲಿ ಕಾಣ್ತಾ ಇದೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಕ್ಲೀನ್ ಬೌಲ್ಡ್. ಫಸ್ಟ್ ವಿಕೆಟ್ ಡೌನ್. ಸ್ಕೋರ್ ಮೂವ್ಸ್ ಆನ್ ಟು 16 ಆನ್ ದಿ ಬೋರ್ಡ್. 16 ಓಟಕ್ಕೆ ಇಲ್ಲಿ ಒಂದು ಹುದರಿಯನ್ನ ಬಿಟ್ಕೊಡ್ತಾ ಇದೆ. 2.4 ಚೆಂಡು ಮುಕ್ತಾಯಗೊಂಡಿದೆ. 2 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಗಂಧದ ಗುಡಿ ಪ್ರೀಮಿಯರ್ ಲೀಗ್ ಅರ್ಪಿಸುವಂತ 2024ನೇ ವರ್ಷದ ಅಂಗವಾಗಿ ಒಂದು ಪಂದ್ಯಾಕೂಟಗಳು ಸೆರೆಸಾಡ್ತಾ ಇದೆ. ಹಲೋ ಇಷ್ಟೊಂದು ಜನಸಾಗರ ಹೊಂದಿರುವಂತ ಈ ಒಂದು ಹದ್ದೂರಿಯ ಪಂದ್ಯಾಕೂಟಕ್ಕಾಗಿ ಬಂದಂತ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಲೇಬೇಕಾಗಿದೆ. ತಮ್ಮ ಕೆಲಸಗಳನ್ನ ಬಿಟ್ಟು ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿರುವಂತ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಂದಂತ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಮಂಜಾ ನಂಬರ್ 3 ಕ್ರಮಾಂಕದ ದಾಂಡುಗಾರರಾಗಿ ಅಂಕಣವನ್ನ ಪ್ರವೇಶವನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಐ ಲಾಫ್ಟೆಡ್ ಶಾಟ್. ಇದರೊಂದಿಗೆ ಒಂದರ ಬಳಿಕ ಇಲ್ಲಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. 2 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಒಟ್ಟು ಮೊತ್ತ ಇಲ್ಲಿ ಹೆಚ್ಚಳ ಕಾಣ್ತಾ ಇದೆ. 18 ಓಟಗಳು. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಮೋರ್ ಡೆಲಿವರಿ ಲೆಫ್ಟ್. ಕೊನೆಯ 1 ಎಸೆತಗಳು ಬಾಕಿ ಇದೆ ಆರಂಭದ 3ನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಅಂತಿಮ ಚೆಂಡಿಗೆ ತೀರ್ಪುಗಾರಿಂದ ಅಂಪೈರ್ ಬ್ಯಾಟ್. ಓಕೆ ಬ್ಯಾಟ್. 1 ಓಟಗಳ ಸೇರ್ಪಡೆಗೊಳ್ಳುವಾಗ ಇಲ್ಲಿ ತಂಡದ ಒಟ್ಟು ಮೊತ್ತ ಹೆಚ್ಚಳ 19. ದಯವಿಟ್ಟು
ಗಮನಿಸಿಕೊಳ್ಳಿ, ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸಂಘಟಕರು. ಆ ಊಟದ ವ್ಯವಸ್ಥೆಯನ್ನ ಸ್ವೀಕರಿಸಿ ನಮ್ಮನೆಗೆ ಸಹಕರಿಸಿ ವ್ಯವಸ್ಥಾಪಕರು ಆಗದಿಂದ ತಿಳಿಸ್ತಾ ಇದ್ದಾರೆ. ಆಟಗಾರಿಗೂ ಕೂಡ ಇದೆ, ಪ್ರೇಕ್ಷಕರಿಗೂ ಕೂಡ ಇದೆ, ಇರುವಂತ ಎಲ್ಲ ಜನರಿಗೂ ಕೂಡ ಇದೆ. ಆ ಒಂದು ಊಟದ ಕೆಲಸವನ್ನ ಇಲ್ಲಿ ವ್ಯವಸ್ಥಾಪಕರು ಮಾಡಿದ್ದಾರೆ. ಆ ಒಂದು ಊಟವನ್ನ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾವೆ. 3 ಓವರ್ಗಳ ಮುಕ್ತಾಂತರದೊಂದಿಗೆ ತಂಡದೊಟ್ಟು ಮೊತ್ತ 19 ಓಟಗಳು ಗಳಿಸಿ ಆಗಿದೆ. 4ನೇ ಓವರಿನ ಸೇಲು ಎಸೆತಗಾರ ವಿಭಾಗದಲ್ಲಿ ಪವನ್ ಇವರನ್ನ ಕಳಿಸಿಕೊಡಲಾಗಿದೆ. ಎಸೆತಗಾರ ವಿಭಾಗದಲ್ಲಿ ಪವನ್ ಇವರನ್ನ ಕಳಿಸಿಕೊಡಲಾಗಿದೆ. 4ನೇ ಓವರಿನ ಎಸೆಯಲು 18 ಚೆಂಡುಗಳ ಮುಂದೆ 19 ಓಟವನ್ನು ಗಳಿಸಿದೆ. ಈ ಬಾರಿ ಎಸೆತ ಚೆಂಡು ಡಾಟ್ ಬಾಲ್ ಆಗಿ ಸೇರ್ಪಡೆಗೊಳ್ತಾ ಇದೆ. 4ನೇ ಓವರಿನ ಪ್ರಥಮ ಚೆಂಡನ್ನ ಇಲ್ಲಿ ಅದ್ಭುತವಾದ ಎಸೆತವನ್ನು ನಿಭಾಯಿಸಿದ್ರ ಪವನ್. ಮತ್ತೆ ಕೂಡ ಬೀಸಿ ಹೊಡೆಯಲು ಪ್ರಯತ್ನ ಪಟ್ಟಿದ್ರು, ಆದರೆ ತೀರ್ಪುಗಾರರ ಸೂಚನೆಗಳಲ್ಲಿ ಹೊರಬೀಳ್ತಾ ಇದೆ. ಲೆಗ್ ಬೈ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ 20ಕ್ಕೆ ಜಮೆಯಾಗಿದೆ. 1 ಹುದರಿ ನಷ್ಟದಲ್ಲಿದೆ. ಕಾದು ನೋಡೋಣ, 2 ತಂಡಕ್ಕೂ ಕೂಡ ಅವಕಾಶಗಳಿದೆ. ಸಿಕ್ಕಿದ ಅವಕಾಶಗಳನ್ನ ಪಡೆದುಕೊಳ್ಳುವ ತಂಡ ಯಾವುದು? ಸೋತಂತ ತಂಡಕ್ಕೆ ಸ್ವಲ್ಪ ಮಟ್ಟಿನ ಅವಕಾಶಗಳು ಕಡಿಮೆ ಇದೆ. ವಿಜಯಗೊಳಿಸಿದ ತಂಡಕ್ಕೆ ಖಂಡಿತ ಪಾಯಿಂಟ್ಸ್ ಟೇಬಲ್ ಮೇಲೆ ಪಾಯಿಂಟ್ಸ್ ಟೇಬಲ್ ಅನ್ನ ನೀಡಲಿಕ್ಕಿದ್ದಾವೆ. ಕಾದು ನೋಡೋಣ, ಗೆಲ್ಲುವವರು ಯಾರು, ಸೋಲುವವರು ಯಾರು ಎಂಬುದನ್ನ ಈ ಒಂದು ಪಂದ್ಯಾಕೂಟಗಳು ಬಹಳಷ್ಟು ಶಾಕ್ತ ಇದೆ. ಗೆಲ್ಲುವಂತ ತಂಡಕ್ಕೆ ಪಾಯಿಂಟ್ಸ್ ಟೇಬಲ್ ಇರುತ್ತೆ, ಸೋತಂತ ತಂಡಕ್ಕೆ ಯಾವುದೇ ಒಂದು ಪಾಯಿಂಟ್ಸ್ ಟೇಬಲ್ ಇರುವುದಿಲ್ಲ. ಗೆಲ್ಲುವವರು ಯಾರು, ಸೋಲುವವರು ಯಾರು, 2 ತಂಡಕ್ಕೂ ಕೂಡ ಪ್ರಾಮುಖ್ಯತೆ ಇರುವಂತ ಪಂದ್ಯಾಕೂಟದಲ್ಲಿ ಗೆದ್ದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವಕಾಶದ ಮೇಲೆ ಅವಕಾಶಗಳಿರುತ್ತೆ. ಸುಚಿತ್ ಬಾಡಿಗೆ ಪ್ರಯತ್ನಿಸಿದ್ರು. ಈ ಬಾರಿ ಟು ಡಿಕ್ಲೇರ್. 2 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಒಟ್ಟು ಮೊತ್ತ 22ರಲ್ಲಿದೆ. ಪವನ್ ರವರ ದಾಂಡು ಮುಖ್ಯವಾಗಿ ತಮ್ಮ ತಂಡಕ್ಕಾಗಿ ಬಹಳಷ್ಟು ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಇಲ್ಲಿ ಕಟ್ಟಿಡ್ತಾ ಇದ್ದಾರೆ. 4 ಚೆಂಡು ಮುಕ್ತಾಯಗೊಂಡಿದೆ, ಇನ್ನು 2 ಎಸೆತಗಳು ಮಾತ್ರ ಬಾಕಿ ಇದೆ. ಎಸೆತಗಾರ ವಿಭಾಗದಲ್ಲಿ ಪವನ್, ಸ್ಟ್ರೈಕ್ ಆನ್ ವಿಭಾಗದಲ್ಲೂ ಕೂಡ ಪವನ್. 2 ಹೆಸರು ಒಂದೇ ಆಗಿದೆ. ಎಸೆತಗಾರ ವಿಭಾಗದಲ್ಲಿ ಪವನ್, ದಾಂಡುಗಾರ ಸ್ಟ್ರೈಕ್ ಆನ್ ವಿಭಾಗದಲ್ಲೂ ಕೂಡ ಪವನ್. ಪವನ್ ಟು ಪವನ್. ಈ ಬಾರಿ ಎಸೆದ ಚೆಂಡು 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಇದರೊಂದಿಗೆ ಓವರಿನ 1 ಎಸೆತಗಳು ಇನ್ನು ಕೂಡ ಬಾಕಿ ಇದೆ. ಸ್ಟ್ರೈಕ್ ಆನ್ ವಿಭಾಗದಲ್ಲಿ ನಂಬರ್ 3ರ ಕ್ರಮಾಂಕದ ದಾಂಡುಗಾರರಾಗಿ ಆಗಮಿಸಿದಂತ ಮಂಜಾ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ದೊಡ್ಡ ಹೊಡೆತ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಔಟ್ ಆಫ್ ದಿ ಪಾರ್ಕ್ ಮೂಲಕ ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಅದ್ಭುತವಾಗಿರುವಂತ ಹೊಡೆತ. ಚಿಕ್ಕಡ್ಗಳ್ಳಿ ಮಂಜು, ಶಶಿ ಇವರ ಬ್ರದರ್, ಖಂಡಿತ ಸಿಕ್ಸರ್ ದಾಖಲಿಸಿಕೊಳ್ತಾ ಇದೆ. 6 ಮೋರ್.
29 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. 4 ಓವರುಗಳ ಆಟ ಮುಕ್ತಾಂತರದೊಂದಿಗೆ. ಮತ್ತು ಕೂಡ ಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 30. ಇನ್ನು ಕೂಡ 11 ಎಸೆತಗಳ ಆಟ ಇನ್ನು ಕೂಡ ಬಾಕಿ ಇದೆ. ತಂಡದೊಟ್ಟು ಮೊತ್ತ 30ಕ್ಕೆ ಇಲ್ಲಿ 1 ಹುದರಿಯನ್ನ ಮಾತ್ರ ಬಿಟ್ಕೊಡ್ತಾ ಇದೆ. for the loss of 1 wicket. ಮತ್ತೊಂದು ಅದ್ಭುತವಾದ ಎಸೆತಕ್ಕೆ ಪ್ರಯತ್ನ ಪಟ್ಟಿದ್ರು ದೊಡ್ಡ ಹೊಡೆತಕ್ಕೆ, ಆದರೆ ಡಾಟ್ ಬಾಲ್ ಎಂಬ ಸೂಚನೆಗಳೆಲ್ಲ ಹೊರಬೀಳ್ತಾ ಇದೆ. 2 ಚೆಂಡು ಮುಕ್ತಾಯಗೊಂಡಿದೆ. 3ನೆಯ ಚೆಂಡು. ಈ ಬಾರಿ ಎಸೆತ ಚೆಂಡು ಡಾಟ್ ಬಾಲ್. ಸತತವಾಗಿ ಡಾಟ್ ಬಾಲ್ ಎಂಬ ದಾಂಡುಗಾರನ ಎಸೆತಗಾರ ಕಟ್ಟಿಡುವಲ್ಲಿ ಕಾರಣಕರ್ತರಾಗ್ತಾ ಇದೆ. 3 ಚೆಂಡು. ತಂಡದ ಒಟ್ಟು ಮೊತ್ತ 30. 34 of 1 ವಿಕೆಟ್. ಓವರಿನ 4ನೆಯ ಚೆಂಡು. ಈ ಬಾರಿ ಎಸೆತ ಚೆಂಡು ಔಟ್ ಆಫ್ ದಿ ಪಾರ್ಕ್. ಸಿಕ್ಸರ್. ಖಂಡಿತ ಕ್ರೀಡಾ ಅಭಿಮಾನಿಗಳ ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ತಾ ಇದೆ. ಬಲಿಷ್ಠತೆಯ ಬಲಾಢ್ಯ ಹೊಡೆತ ಇದು. ಸಿಕ್ಸರ್ ಮೂಲಕವಾಗಿ ತಂಡದ ಒಟ್ಟು ಮೊತ್ತ 36. 36 for the loss of 1 big wicket. ಸತತವಾಗಿ 2 ಸಿಕ್ಸರ್ ಅನ್ನು ದಾಖಲಿಸಿಕೊಂಡಂತ ಆಟಗಾರ ಮಂಜಾ. ಸತತ ಸೇಮ್ ಏರಿಯಾಗೆ 2 ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಮಂಜಾ. ಮತ್ತೊಮ್ಮೆ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ತಂಡದೊಟ್ಟು ಮೊತ್ತ 36. ಮತ್ತೆ ಕೂಡ ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು. ಸ್ಟ್ರೈಟ್ ಡ್ರೈವ್. 1 ಓಟಗಳ ಸೇರ್ಪಡೆಯೊಂದಿಗೆ ಓವರಿನ ಅಂತಿಮ 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ. 37 for the loss of 1 wicket. 37 ಓಟಗಳನ್ನು ಗಳಿಸಿಯಾಗಿದೆ. ಅಂತಿಮ 5ನೇ ಓವರಿನ ಕೊನೆಯ ಚೆಂಡು ಬಾಕಿ ಇದೆ. ಈ ಬಾರಿ ಎಸೆದ ಚೆಂಡು ಕ್ಲೀನ್ ಬೌಲ್ಡ್. ವಿಕೆಟ್ ನಂಬರ್ 2 ಡಿಪಾರ್ಟ್. Total score moves on to 37 for the loss of 2 big wickets. DJ is on. चलो All him. DJ on. ಎಸೆತಗಾರ ವಿಭಾಗದಲ್ಲಿ ನರೇಂದ್ರ, ಎಸೆತಗಾರ ವಿಭಾಗದಲ್ಲಿ
ಅಂತಿಮ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. 5 ಓವರುಗಳ ಮುಕ್ತಾಂತರದೊಂದಿಗೆ ತಂಡದೊಟ್ಟು ಮೊತ್ತ 37 ಓಟಗಳು ಸೇರ್ಪಡೆಗೊಂಡಾಗಿದೆ. ಅಂತಿಮಾರು ನರೇಂದ್ರ ಎಸೆತಗಾರ ವಿಭಾಗದಲ್ಲಿ. ಈ ಬಾರಿ ಎಸೆದ ಚೆಂಡು ಐ ಲಾಫ್ಟೆಡ್ ಶಾಟ್, ತೀರ್ಪುಗಾರಿಂದ ಬೌಂಡರಿ. 4 ಓಟಗಳ ಸೇರ್ಪಡೆಗೊಂಡಾಗ ತಂಡದೊಟ್ಟು ಮೊತ್ತ 41ಕ್ಕೆ ಇಲ್ಲಿ ಹೆಚ್ಚಳ ಕಾಣ್ತಾ ಇದೆ. ಇನ್ನು ಕೂಡ 5 ಎಸೆತಗಳು ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, 5 ಎಸೆತ. ಪ್ರಥಮ ಚೆಂಡಿಗೆ ಬೌಂಡ್ರಿ ಬಂದಾಗಿದೆ. ದ್ವಿತೀಯ ಚೆಂಡನ್ನ ವೈಡ್ ಬಾಲ್. ನರೇಂದ್ರ ಇವರಿಗೆ 2 ವಿಕೆಟ್ ಅನ್ನು ಪಡೆದುಕೊಂಡ್ರೆ 1,000 ರೂಪಾಯಿ ನಗದು ಘೋಷಣೆಯಲ್ಲಿ ವೀಕ್ಷಣಾ ಕೊಠಡಿಗೆ ಕೊಟ್ಟಾಗಿದೆ. 1 ವಿಕೆಟ್ ಪಡೆದುಕೊಂಡಾಗಿದೆ. 2 ಚೆಂಡಿಗೆ 2 ವಿಕೆಟ್ ಅನ್ನು ಪಡೆದುಕೊಂಡಾದಲ್ಲಿ 1,000 ರೂಪಾಯಿಯ ನಗದು ಘೋಷಣೆಯನ್ನು ಇಲ್ಲಿ ವೀಕ್ಷಣೆ ಕೊಠಡಿಗೆ ಕೊಟ್ಟಾಗಿದೆ. ಪ್ರಧಾನ್ ಕಿಶೋರ್ ಅವರು ಘೋಷಣೆ ನೀಡಿದ್ರು. 2 ಚೆಂಡುಗಳ ಮುಂದೆ 2 ವಿಕೆಟ್ ಅನ್ನು ಪಡೆದುಕೊಂಡಾದ್ರೆ 1,000 ರೂಪಾಯಿಯ ವೀಕ್ಷಣೆ ಕೊಠಡಿಗೆ ಕೊಟ್ಟಾಗಿದೆ. ಕಾದ್ ನೋಡೋಣ. ದ್ವಿತೀಯ ಚೆಂಡಿಗೆ ಹುದರಿಯನ್ನ ಪಡೆದುಕೊಂಡಾಗಿದೆ. ಇನ್ನು ಕೂಡ 4 ಎಸೆತಗಳು ಬಾಕಿ ಇದೆ. ಈ ಚೆಂಡಿಗೆ ವಿಕೆಟ್ ಪಡೆದರೆ ಖಂಡಿತ ತಮ್ಮ ಜೇಬಿಯ ಒಳಗೆ 1,000 ರೂಪಾಯಿ ಖಂಡಿತ. 1 ದಿನದ ಸ್ಯಾಲ್ರಿ 1,000 ಖಂಡಿತ ವೀಕ್ಷಣೆ ಕೊಠಡಿಗೆ ಕೊಟ್ಟಾಗಿದೆ. 1,000. ಕಾದು ನೋಡೋಣ ಯಾವ ರೀತಿಯಾಗಿ ತಮ್ಮ ಎಸೆತಗಳನ್ನು ನಿಭಾಯಿಸಬಹುದೇ. ಮತ್ತೊಂದು ಬೌಂಡ್ರಿ. ದ ನೆಕ್ಸ್ಟ್ ಮ್ಯಾಚ್. 2 ತಂಡದ ನಾಯಕರು ಬನ್ನಿ. ಮುಂದಿನ ಪಂದ್ಯ ಕುಡಿದಾಡುವಂತ ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ತೀರ್ಪುಗಾರರ ಸೂಚನೆಗಳು ಇಲ್ಲಿ ಹೊರಬೀಳ್ತಾ ಇದೆ. ನೋ ಬಾಲ್. 48. ಫ್ರೀ ಇಟ್ ಈಸ್ ಆನ್. ಈ ಬಾರಿ ಎಸೆದ ಚೆಂಡು ರನ್ನೌಟಿಗೆ ಅವಕಾಶ. ತೀರ್ಪುಗಾರಿಂದ 3ನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಮುಂದಿನ ಪಂದ್ಯಕೂಟಕ್ಕಾಗಿ ಅಪ್ಪೋ 11 ವಿರುದ್ಧವಾಗಿ ಸ್ಕೈಲೈನ್. 2 ತಂಡದ ನಾಯಕರು ಆ ಒಂದು ಸ್ಟೇಜಿಯಲ್ಲಿ ನಾಣ್ಯ ಚಿಮ್ಮಿಕೆಯನ್ನ ಇಲ್ಲಿ 2 ತಂಡದ ನಾಯಕರು ಬಂದು ನಮ್ಮನಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 3ನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗಿದೆ. 3ನೆಯ ತೀರ್ಪನ್ನ ಇಲ್ಲಿ ಯಾವ ಡಿಸಿಷನ್ ನಮ್ಮ ತಿಳಿಸ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. ಡಿಸಿಷನ್ ಇಸ್ ಪೆಂಡಿಂಗ್. ಚೂರು ಮಲ್ಲೊಂದು ಚೂರು ಒಂದಾಗಬೇಕು. ಮೂರನೆಯ ತೀರ್ಪಿಲ್ಲಿ ದಯವಿಟ್ಟು ಆದಷ್ಟು ಬೇಗ ತಿಳಿಸಿ. ಡಿಸಿಷನ್ ಈಸ್ ಪೆಂಡಿಂಗ್. ಡಿಜೆ ಆಫ್.
ಮೂರನೆಯ ತೀರ್ಪಿಗೆ ಇಲ್ಲಿ ಬಹಳಷ್ಟು ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ ಕಾರಣ ಬ್ಯಾಟ್ಸ್ಮನ್ ರೀಚ್ ಆಗಿರಬಹುದೇ, ವಿಕೆಟ್ ಕೀಪರ್ ಆ ಚೆಂಡನ್ನ ಹಿಡಿದು ವಿಕೆಟಿಗೆ ತಳ್ಳಿಸಬಹುದೇ. ಇಲ್ಲಿ ಖಂಡಿತ ಬಹಳಷ್ಟು ಇಲ್ಲಿ ಮೂರನೇ ತೀರ್ಪಿಗೆ ಇಲ್ಲಿ ಮೊರೆ ಹೋಗಿದೆ. ನೋಡೋಣ ಮೂರನೇ ತೀರ್ಪು ಯಾವ ಸೂಚನೆ ಬರಬಹುದು. ಇಲ್ಲಿ ಬಹಳಷ್ಟು ಪ್ರಶ್ನೆಯಾಗಿದೆ. ಮೂರನೆಯ ತೀರ್ಪು ನಾಟ್ ಔಟ್. ಮೂರನೆಯ ತೀರ್ಪಿಲ್ಲಿ ನಾಟ್ ಔಟ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ಲಾಸ್ಟ್ 2 ಡಿಲಿವರಿ ಲೆಫ್ಟ್, 2 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ತಂಡದೊಟ್ಟು ಮೊತ್ತ 41, ಜಸ್ಟ್ 1 ಶಾಟ್ 50, 49. ಮತ್ತು ಕೂಡ ಬೀಸಿನ ಹೊಡೆತ ಇದು ಈ ಬಾರಿ ಕ್ಯಾಚ್ ಔಟ್. 1 ಎಸೆತಗಳು ಬಾಕಿ ಇದೆ. ಅಂತಿಮ 1 ಚೆಂಡುಗಳ ಮುನ್ನ ವಿಕೆಟ್ ಅನ್ನು ಪಡೆದುಕೊಂಡ ಆದಲ್ಲಿ 1,000 ರೂಪಾಯಿಯ ನಗದು ಘೋಷಣೆಯಲ್ಲಿ ಹೊರಬಿದ್ದಿದೆ. 2 ಚೆಂಡಿಗೆ 2 ಹುದರಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಅಂತಿಮ ಚೆಂಡು ವಿಕೆಟ್ ಅನ್ನ ಪಡೆದುಕೊಂಡ್ರೆ ತಮ್ಮ ಜೇಬಿಗೆ 1,000. ಈ ಬಾರಿ ಎಸೆದ ಚೆಂಡು, ಓ ಮೈ ಗಾಡ್, ಅಂತಿಮ ಚೆಂಡಿಗೆ ಇಲ್ಲಿ 2 ಓಟಗಳ ಸೇರ್ಪಡೆಯೊಂದಿಗೆ ಟೀಮ್ 50 ಕೂಡ ಕಂಪ್ಲೀಟ್ ಆಗಿದೆ. 52 ಓಟದ ಅವಶ್ಯಕತೆ ಇದೆ. ಉಳಿದಂತ 36 ಎಸೆತಗಳ ಮುಂದೆ 36 ಬಾಲ್ 52 more run needed win this match. ಮುಂದಿನ ವೀಕ್ಷಣೆಗಾಗಿ ಆತ್ಮೀಯ ಸ್ನೇಹಿತ ಆಗಿರುವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ಹೆಸರುಗಳನ್ನು ಪಡೆದುಕೊಂಡಂತ ದಯವಿಟ್ಟು 1,000 ರೂಪಾಯಿಯ ನಗದು ಘೋಷಣೆಯನ್ನು ನೀಡಿದ್ರು. ಆ 1,000 ರೂಪಾಯಿಯನ್ನ ಈ ಒಂದು ಭವ್ಯ ವೇದಿಕೆಯಲ್ಲಿ ನರೇಂದ್ರ ರವರು ಪಡೆದುಕೊಳ್ಳಬೇಕು. 1,000 ರೂಪಾಯಿಯನ್ನ ನಗದು ಘೋಷಣೆ. ಈ ನಗದು ಘೋಷಣೆ ನೀಡಿದಂತ ವ್ಯಕ್ತಿ ಪ್ರೀತಿಯಿಂದ ಗೌರವದಿಂದ 1,000 ರೂಪಾಯಿಯನ್ನ ನಗದು ಘೋಷಣೆಯನ್ನು ಅಂತಿಮ ಓವರಿಗೆ 2 ವಿಕೆಟ್ ಪಡೆದುಕೊಂಡಿದ್ರೆ ಖಂಡಿತ 1,000 ರೂಪಾಯಿಯನ್ನ ಇಲ್ಲಿ ನಗದು ಘೋಷಣೆ ನೀಡಿದ್ರು. ಆ ಒಂದು ಪಂದ್ಯಾಕೂಟ ಮುಕ್ತಾಂತರದೊಂದಿಗೆ ಇಲ್ಲಿ ಈ ಒಂದು 1,000 ರೂಪಾಯಿ ನಗದು ಘೋಷಣೆಯನ್ನ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ವೀಕ್ಷಣೆಗಾಗಿ ಶರತ್ ಮಂಗಳೂರು ನಿಮ್ಮ ಮುಂದೆ. ನೋಡಿ, ಊಟ ಆಗದಂತ ಆಟಗಾರರು ನೀವು ಬಿಡುವಿದ್ದಂತ ಸಂದರ್ಭದಲ್ಲಿ ಊಟವನ್ನ ಮಾಡಿ ಎನ್ನುವುದಾಗಿ ಸೂಚಿಸ್ತಾ ಇದ್ದೀವಿ. ಹಾಗೆಯೇ ಊಟವನ್ನ ಮಾಡಿದವರು ನೀವು ಊಟ ಮಾಡಿದ ತಟ್ಟೆವನ್ನ ಅದಕ್ಕೋಸ್ಕರ ಒಂದು ಡಸ್ಟ್ಬಿನ್ ಅನ್ನ ಇಟ್ಟಿದ್ದಾರೆ. ಆ ಡಸ್ಟ್ಬಿನ್ ಗೆ ಹಾಕಿ ಎನ್ನುವುದಾಗಿ ಈ ಮುಖಾಂತರವಾಗಿ ನಮ್ಮ ಸಂಘಟಕರ ಪರವಾಗಿ ಸೂಚಿಸ್ತಾ ಇದ್ದಾರೆ. ಇಲ್ಲೊಂದು ಜೀವ ಅಲ್ಲೊಂದು ಜೀವ ಇರಬೇಕೆ ಒಂಟಿಯಾಗಿ ನೀರಲ್ಲಿ ಸಣ್ಣಲೆಯೊಂದು ನೋಡಿ ಗೈಲೈನ್ ಕ್ಯಾಪ್ಟನ್ ಮತ್ತು ಒಪ್ಪು ಇಲ್ಲವೆಂದು ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕೆ ಮುಂದಿನ ಪಂದ್ಯದ ಟಾಸ್ಗಾಗಿ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಒಂದು ಚೂರು ಮುಂದಾಗಬೇಕು ಬೇಗ
ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಇವರ ಆಶ್ರಯದಲ್ಲಿ ನಡೀತಾ ಇರುವಂತ ಎರಡನೇ ಬಾರಿಗೆ ಬಹುಶಃ ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ ಗಂಧದ ಗುಡಿ ಕಪ್ 2024ರ ಒಂದು ಹಗಲು ಮತ್ತು ರಾತ್ರಿಯ ವ್ಯವಸ್ಥಿತ ಒಂದು ಪಂದ್ಯಕೂಟದ ಆಯೋಜನೆಯನ್ನ ಕಾಡ್ತಕ್ಕಂಥ ಕ್ರೀಡಾಂಗಣ ಎರಡನೇ ದಿನದತ್ತ ಮತ್ತೆ ಪಾದಾರ್ಪಣೆ ಅಂತ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ರ ಟಾರ್ಗೆಟ್ ಅನ್ನ ಈ ಹಂತದಲ್ಲಿ ಚೇಸ್ ಮಾಡ್ಕೊಳ್ಬೇಕಾಗಿದೆ. ಚೇತು 11 ತಂಡ 52 ಟಾರ್ಗೆಟ್ ನಂಬರ್. ಪವನ್ ಎಸೆತಗಾರಿಕೆ ಭಾಗದಲ್ಲಿ ಪವನ್ ಮತ್ತು ಶ್ರೀಕಾಂತ್ ಆರಂಭಿಕ ಆಟಗಾರರಾಗಿ ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಪವನ್ ಕುಮಾರ್ 52 ಒಂದು ಬಿಗ್ ಟಾರ್ಗೆಟ್ ಇದ ಮೊತ್ತವನ್ನು ಯಾವ ರೀತಿಯಲ್ಲಿ ಚೇಸ್ ಮಾಡುತ್ತೆ ಚೇತು 11 ತಂಡ ಈ ಪಂದ್ಯಾಟದಲ್ಲಿ ನೋಡಬೇಕಾಗಿದೆ. ಆರಂಭಿಕರ ಮೊದಲ ಚೆಂಡು ತೀರಾ ಹೈಲೈಟ್ ಶಾಟ್ ಬರೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಡಿಕ್ಲೇರ್ ಏರಿಯಾವನ್ನ ಕಂಡುಕೊಳ್ತಾ ಇದೆ. 2 ಆಟದ ಪೂರೈಕೆಯ ಈ ಹಂತದಲ್ಲಿ ಕಂಡಿತ್ತು. ಚೇತು 11 ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದೆ. ಲಡ್ಡ 11 ಮತ್ತು ಚೇತು 11 ಇವೆರಡು ಪ್ರತಿಷ್ಠಿತ ತಂಡಗಳು ಕೂಡ ಈ ಒಂದು ಪಂದ್ಯಾಟದ ಅಂಗಡ ಒಳಭಾಗದಲ್ಲಿ ಆಡ್ತಾ ಇದೆ. ಹಂತದಲ್ಲಿ 2 ಓಟಗಳ ಸೇರ್ಪಡೆಯೂ ಕೂಡ ಮತ್ತೆರಡನೇ ಬಾರಿ ಎರಡನೇ ಚೆಂಡು ಸ್ಟೆಪ್ ಔಟ್ ಮಾಡಿ ಆಡುವಂತ ಪ್ರಯತ್ನ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಬೌಲರ್ಸ್ ಬ್ಯಾಕ್ ಡ್ರೈವ್ ತೀರಾ ಒಂದು ಗ್ರೌಂಡ್ ಶಾಟಿಗೆ ಒಂದು ಹಂತದ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಮತ್ತೆ ಒಂದು ಓಟದ ಹೆಚ್ಚುವರಿಯ ಮೊತ್ತವಾಗಿ 3ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಚೇತು 11ಗಳ ತಂಡ 6 ಓವರ್ಗಳೊಂದು ಮ್ಯಾರಥಾನ್ ಇನ್ನಿಂಗ್ಸಿನ 16 ತಂಡಗಳು 3 ದಿನಗಳ ಕಾಲದ ಈ ಒಂದು ವೈಭವಪೇತವಾದಂತಹ ಐತಿಹಾಸಿಕ ದಾಖಲೆಯ ಕ್ರಿಕೆಟ್ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ ಮಹಾಲಕ್ಷ್ಮಿ ಲೇಔಟ್ ಕ್ರೀಡಾಂಗಣದ ಒಳಭಾಗದಲ್ಲಿ ಕೂಡ. ಮತ್ತೆ 3ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟಗಳು ಬರ್ತಲ್ಲ. ತೀರಾ ಒಂದು ಕ್ಲೋಸಿಂಗ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಒಂದು ತೀರಾ ಕೆಳಮಟ್ಟದ ಒಂದು ವೇಗ ಮಿಶ್ರಿತ ಚೆಂಡಿಗೆ ಒಂದು ಚೆಂಡಿನಲ್ಲಿ ಅವಕಾಶವನ್ನ ಪವನ್ ಮಾಡಿಕೊಟ್ರು. ಹಂತದಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 3 ಎಸೆತ ಮುಕ್ತಾಯ. 2 ಓವರ್ಗಳ ಪವರ್ ಪ್ಲೇ ಹಂತ. ಮೊದಲ ಓವರ್ನ ಪವರ್ ಪ್ಲೇ ಹತ್ತ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಬೌಲರ್ಸ್ ರಿಟರ್ನ್ ಚೆಂಡ ಅಡ್ಡಾಯಿಸಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆ. 4ಕ್ಕೆ ನಾಲೋಸ್. ಲಾಸ್ಟ್ ಬಾಲ್ ರಿಮನ್ 2 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಇದರ ಹಿಂದಿನ ಪಂದ್ಯ ಬಹುಶಃ RR ಸುನಿಲ್ ವರ್ಸಸ್ SRV ತಂಡ ಒಂದು ಬಿಗು ಹೋರಾಟಕಾರಿಯ ಮೊತ್ತದ ಪಂದ್ಯಾಟವನ್ನು ಆಡಿತ್ತು. ಅಂತಿಮ ಹಂತದಲ್ಲಿ ಒಂದು ಭರ್ಜರಿ ಜಯವನ್ನ SRV ಜಯಿಸಿದ್ರು ಕೂಡ ಈ ಒಂದು ಪಂದ್ಯಗಳ ಒಳಭಾಗದಲ್ಲಿ ಚೇತು 11 ವರ್ಸಸ್ ಲೊಡ್ಡ 11 ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡಗಳು ಕೂಡ. ಐದನೇ ಚೆಂಡು ರಿವರ್ಸ್ ಶಾಟ್ ತನ್ಮೂಲಕ ಮತ್ತೆರಡು ಓಟ್ಗಳ ಸೇರ್ಪಡೆ ಹಂತದಲ್ಲಿ ತಂಡದ ಮೊತ್ತ 6ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಒಂದು ಎಸೆತ ಈ ಒಂದು ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಗಂಧದ ಗುಡಿ ಕಪ್ 2024ರ ಹಗಲು ರಾತ್ರಿಯ ಪ್ರತಿಷ್ಠಿತ ಒಂದು ಚೆಂಡು ದಾಂಡಿನ ಒಂದು ಕ್ರಿಕೆಟ್ ಫೆಸ್ಟಿವಲ್ ಇಲ್ಲಿ ಸಾಗ್ತಾ ಇದೆ. ಲಾಸ್ಟ್ ಬಾಲ್ ಬೌಲರ್ಗಳ ಏಕಾಗ್ರತೆ ಪರೀಕ್ಷಿಸಬಲ್ಲಂತ ಒಂದು ರಿವರ್ಸ್ ಶಾಟಿಗೆ ಒಂದು ಹಂತದಲ್ಲಿ ತಿರುಗಿದ್ರು ಕೂಡ ಜಾಗ್ರತೆ ಚೆಂಡುಗಳನ್ನು ನಿಲ್ಲಿಸಿದ್ರು. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಹಂತದಲ್ಲಿ. ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 6 ವಿದೌಟ್ ಲಾಸ್. 6ಕ್ಕೆ ಲಾಸ್.
ಎರಡನೇ ಬಾರಿಗೆ ಬಹುಶಃ ಒಂದು ಬಹಳಷ್ಟೊಂದು ಅದ್ದೂರಿಯಾಗಿ ಒಂದು ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದ್ದಾರೆ. ಒಂದು ಬೃಹತ್ ಮೊತ್ತದ ಒಂದು ನಗದನ್ನು ಇಡುವ ಮುಖಾಂತರವಾಗಿ ಈ ಒಂದು ಟೂರ್ನಮೆಂಟಿನ ಆಯೋಜನೆಯನ್ನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್. ಟೂರ್ನಮೆಂಟ್ ವಿಜಯಿಗಳ ತಂಡ 1,23,456 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಒಂದು ಗಂಧದ ಗುಡಿಯ ಕಪ್ಪನ್ನ ಪಡ್ಕೊಳ್ತಾರೆ ಕೂಡ. 3 ದಿನಗಳ ಕಾಲ ಟೂರ್ನಮೆಂಟ್ ಸಾಗುತ್ತೆ. ಮೋನಿ ಎಸೆದಿರುವಂತ ಒಂದು ಚೆಂಡು ಬಹಳ ಶುದ್ಧವರ್ತಿ ಎಸೆತ ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನ ಕಂಡ್ರು ಕೂಡ ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. ಬಹಳ ಶೋತ್ತವರ್ತಿ ಒಂದು ಎರಡನೇ ಓವರ್ನ ವೆರಿ ಫಸ್ಟ್ ಬಾಲ್ ಡಾಟ್ ಆಗ್ತಾ ಇದೆ. ಮೋನಿ ಲೊಡ್ಡೆ ಲೆವೆನ್ ಪರವಾಗಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಹಿರಿಯ ಅನುಭವಿ ಎಸೆತಗಾರ. ಮತ್ತೆರಡನೇ ಬಾರಿ ಚೆಂಡನ್ನ ತಿರುಗಿಸಬಲ್ಲಂತ ಬೌಲರ್ ಕೂಡ. ವೈಡ್ ಬಾಲ್ ಆಫ್ ಸ್ಟಂಪ್ ದ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆ 7 ಟೋಟಲ್ ಸ್ಕೋರ್ 7. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಎರಡನೇ ಓವರ್ನ ಒಂದು ಪವರ್ ಪ್ಲೇ ಹಂತ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. 52 ಟಾರ್ಗೆಟ್ ನಂಬರ್. ಇದರ ಮಧ್ಯೆ ಭರ್ಜರಿ ಹೊಡೆತ ತನ್ ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆರಡು ಓಟ ಪೂರೈಕೆನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. 9ಕ್ಕೆ ಏರಿಕೆಯನ್ನು ಕಾಣ್ತಾ ಇರುವಂತ ತಂಡ. ನಿನ್ನೆ ಪ್ರಾರಂಭವನ್ನು ಕಂಡಂತ ಈ ಒಂದು ಪಂದ್ಯಕೂಟ ಇವತ್ತು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಾಳೆ ದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇವೆಲ್ಲವೂ ಕೂಡ ನಮ್ಮ ಈ ಒಂದು ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಬೌಲರ್ಸ್ ಬ್ಯಾಕ್ ಡ್ರೈವ್. ತಂಡದ ಮೊತ್ತ 9 ಓಟಗಳು. 3 ಚೆಂಡು ಮುಕ್ತವನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ 2ನೇ ಓವರ್ ಮುಕ್ತಾಯಕ್ಕಾಗಿ ಮೋನಿ ಅವರು ಈ ಹಂತದಲ್ಲಿ ಓವರ್ ಅನ್ನು ಮುಂದುವರಿಸ್ತಾ ಇರುವಂತ ಬೌಲರ್ ಕೂಡ. ಲೊಡ್ಡೆ 11 ಭರ್ಜರಿ ಒಂದು ಓವರ್ ಅನ್ನು ಆರಂಭಿಸ್ತಾ ಇದ್ದಾರೆ 2ನೇ ಓವರ್ನ ಚಾಲ್ತಿಯಲ್ಲಿ ಕೂಡ. ಇತ್ತನ್ಮದೆ ಬಹಳಷ್ಟು ತಮರತಿ ಎಸೆತ ವೇಗ ಮಿಶ್ರಿತ ಚೆಂಡುಗಳಿಗೆ ಮತ್ತೊಂದಷ್ಟು ಮೋನಿ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಡಾಟ್ ಬಾಲ್. 2ನೇ ಓವರಿನ ಅಂತಿಮ 1 ಎಸೆತ ಬಾಕಿ. ಮುಂದಿನ ಪಂದ್ಯದ ಟಾಸ್ ಅನ್ನು ಅಪ್ಪು 11 ಜಯಿಸ್ತಾ ಇದ್ದಾರೆ. ಡಿಸೈಡ್ ಕೊಡಬೇಕು. ಆ ಫೀಲ್ಡ್ ಪೊಸಿಷನ್ ಆಗಿ ಸೂಚಿಸ್ತಾ ಇದ್ದಾರೆ ಕೂಡ. ಲಾಸ್ಟ್ 1 ಬಾಲ್ ಅಂತಿಮ ಚೆಂಡಿಗಾಗಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 9 ಓಟಗಳು. 52ರ ಟಾರ್ಗೆಟ್. ಇನ್ನು ಕೂಡ 43 ಓಟಗಳ ಅವಶ್ಯಕತೆ. 24 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಎಸೆತಗಾರಕ ಭಾಗದಲ್ಲಿ ಹೊಸ ಬೌಲರ್ ಅನ್ನ ಈ ಹಂತದಲ್ಲಿ ಪರಿಚಯಿಸ್ತಾ ಇದ್ದಾರೆ ಪ್ರಶಾಂತ್. ಲೊಡ್ಡೆ 11ರ ಪರವಾಗಿ ನಿನ್ನೆ ದಿನ ಭವಿಷ್ಯ ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿದಂತ ಒಂದು ಆಟಗಾರ ಕೂಡ.
2 ಓವರ್ಗಳ ಒಂದು ಪವರ್ ಪ್ಲೇ ಮುಕ್ತಾಯದ ಬಳಿಕ ಒಂದಷ್ಟು ಕ್ಷೇತ್ರ ರಕ್ಷಣೆ ಬದಲಾವಣೆ ಜವಾವಣೆಯನ್ನು ಕಾಣ್ತಾ ಇದೆ ಲಂಡನ್ ವೆದ್ದಿದ ತಂಡ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್, ಮಿಡ್ ವಿಕೆಟ್, ಶಾರ್ಟ್ ಪಾಯಿಂಟ್, ಡೀಪ್ ಎಕ್ಸ್ಟ್ರಾ ಕವರ್ಸ್, ಪಾಯಿಂಟ್ ಲಾಗ್, ಈ ರೀತಿಯಲ್ಲಿ 3ನೇ ಓವರ್ ಅಂತ ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಜವಾನಿಸ್ತಾ ಇದೆ ಲಂಡನ್ 11. ಡಿಜೆ 3ನೇ ಓವರ್ ಮೊದಲ ಎಸೆತ ಪ್ರಶಾಂತಿ ಹಂತದಲ್ಲಿ ಮೊದಲ ಓವರ್ ಅನ್ನು ಎಸೆಯಬೇಕಾಗಿದೆ. ರಿವರ್ಸ್ ಶಾಟ್, ದಾಖಲಾತಿ ಕಾಣೆ ಬಲದ ಪ್ರಯತ್ನ ಈ ಹಂತದಲ್ಲಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಇನ್ನು ಕೂಡ 43 ಓಟಗಳ ಅವಶ್ಯಕತೆ. 23 ಚೆಂಡುಗಳು ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಚೇತು 11 ಈ ಒಂದು 52ರ ಒಂದು ಘನತೆಯ ಮೊತ್ತದ ಟಾರ್ಗೆಟ್ ಅನ್ನ ಅದ್ಯಾವ ರೀತಿಯಲ್ಲಿ ಸಬಲಾಗಿ ಸ್ವೀಕರಿಸಿಕೊಂಡು ಪ್ರೇರಿಸ್ತಾರೆ ನೋಡ್ಬೇಕಾಗಿದೆ. 3ನೇ ಓವರ್ ರತ್ತ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ತಡೆದ ಮತ್ತೆ 9 ಮತ್ತೆರಡನೇ ಬಾರಿ ಪ್ರಶಾಂತ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಬಳಸುತ್ತಾ ಬರುತ್ತೆ. ಹೊಡೆತ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದೊಂದು ಸೇರ್ಪಡೆ ಅಂತ ಕಾಣ್ತಾ ಇದೆ. 10 ಓಟಗಳು. ಇನ್ನು ಕೂಡ 42 ಓಟದ ಅವಶ್ಯಕತೆ. 22 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯ ಗಂಧದ ಗುಡಿ ಕಪ್ಗಾಗಿ ಇಲ್ಲಿ ಸಾಗ್ತಾ ಇದೆ. 2024ಕ್ಕಾಗಿ ಈ ವರ್ಷದ ಅಂತಿಮ ತಿಂಗಳಲ್ಲಿ ಬಹುಶಃ ಟೂರ್ನಮೆಂಟ್ ನಲ್ಲಿ ಸಂಘಟಿಸಲಾಗ್ತಾ ಇದೆ. ಔಟರೇಜ್ ಆಗ್ತಾ ಇರುವಂತ ಚೆಂಡು, ಸುಲಭದ ಕ್ಯಾಚ್ ಈ ಹಂತದಲ್ಲಿ ಮಿಸ್ ಮಾಡಿದ್ರು. ಒಂದೊಡ ಸೇರ್ಪಡೆ. ತಂಡದ ಮೊತ್ತ 11ಕ್ಕೆ ಏರಿಕೆನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. 2024ರ ಅಂತಿಮ ತಿಂಗಳಲ್ಲಿ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಒಂದು ಹೊಸ ವಿನ್ಯಾಸದ ಹೊಸ ನಿಯಮಗಳನ್ನ ಇಟ್ಕೊಂಡು ಈ ಒಂದು ಕ್ರಿಕೆಟಿನ ಫೆಸ್ಟಿವಲ್ ಅನ್ನ ಹೊಸ ಆಯಾಮದ ಜೊತೆಗೆ ರೂಪಿಸಿಕೊಳ್ತಾ ಇದ್ದಾರೆ ಕೂಡ. ಈ ನಡುವೆ ಎಸೆದಿರುವಂತ ಚೆಂಡು ದಾಂಡನ್ನ ಬಿಟ್ಟು ಲೆಗ್ ಅನ್ನ ಸವರ್ತಾ ಇದೆ. ಎಸ್ ಲೆಗ್ ಬೈ ಎನ್ನುವಂತ ಸೂಚನೆ. ಒಂದೊಡ ಸೇರ್ಪಡೆ. ತಡೆ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತ 12. ಇನ್ನು ಕೂಡ 40 ಓಟಗಳ ಅವಶ್ಯಕತೆ. 52 52 ಟಾರ್ಗೆಟ್ ನಂಬರ್. 6 ಬೌಂಡರಿಗಳ ಜೊತೆಗೆ ಚೇತಿಲ್ ಪಂದ್ಯಾಟವನ್ನು ಆಡಬೇಕಾಗಿದೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ತನ್ಮೂಲಕ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಭರ್ಜರಿ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಹೋಗ್ತಾ ಇದೆ. ಬೌಂಡ್ರಿ. ಶ್ರೀಕಾಂತ ರನ್ನಿನ ಬರವನ್ನ ಕಾಣ್ತಾ ಇರುವಂತ ಚೇತು 11 ತಂಡಕ್ಕೆ ಒಂದು ಬೌಂಡ್ರಿ ಆಸರೆಯನ್ನ ಈ ಹಂತದಲ್ಲಿ ಕೊಡ್ತಾ ಇರುವಂತ ಆಟಗಾರ. ತಂಡದ ಮೊತ್ತ ಬೌಂಡ್ರಿಯ ಜೊತೆಗಾಗಿ 16ಕ್ಕೆ ಈ ಹಂತದಲ್ಲಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಭರ್ಜರಿ ಆಟಕ್ಕೆ ಕೈಯನ್ನು ಹಾಕ್ತಾ ಇರುವಂತ ಶ್ರೀಕಾಂತ್. ತೀರಾ ಕ್ಲೋಸ್ ಪಿಚ್ ಆಗಿ ಬಿದ್ದಂತ ಚೆಂಡಿಗೆ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಒಂದು ಭರ್ಜರಿ ಬೌಂಡ್ರಿ ಹಂತದಲ್ಲಿ ದಾಖಲಿಸಿದ್ರು. ಲಾಸ್ಟ್ 1 ಬಾಲ್. ಅಂತಿಮ ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಗಾಳಿಯ ಭರಪೂರ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಕಾಯ್ತಕ್ಕಂತ ಕೈಗಳು ಬಹಳಷ್ಟು ಕ್ಯಾಚ್ ಅದೇ ಹಂತದಲ್ಲಿ ಪಡ್ಕೊಳ್ತಾ ಇದೆ. ಹಂತದಲ್ಲಿ ಚೇತು 11 ಮೊದಲ ವಿಕೆಟ್ ಪತನ. ಪ್ರಮೋದ್ ಒಂದು ಭರ್ಜರಿ ಕ್ಯಾಚ್ ಅನ್ನ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಪಡ್ಕೊಂಡ್ರು. ಈ ಹಂತದಲ್ಲಿ 16ಕ್ಕೆ 1. ಫೈನಲ್ ಡೇ ಸಮಾರಂಭದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಬರ್ಲಿಕ್ಕಿದ್ದಾರೆ ಮಿಸ್ಟರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್, ಡೆರಿನಾರ್ ರಾಜ್ಕುಮಾರ್ ಮತ್ತು ಧನ್ಯ ರಾಮ್ ಕುಮಾರ್. ಇವರೆಲ್ಲರೂ ಕೂಡ ನಾಳೆ ದಿನ ನಮ್ಮ ಅಂತಿಮ ದಿನದ
ಪಂದ್ಯಕೂಟಕ್ಕೆ ನಮ್ಮ ಈ ಒಂದು ಕ್ರೀಡಾಂಗಣಕ್ಕೆ ಬರ್ಲಿಕ್ಕಿದ್ದಾರೆ. ಕನ್ನಡದ ನಾಡಿನಲ್ಲಿ ಬಹುಶಃ ಕನ್ನಡದ ಮಣ್ಣಿನಲ್ಲಿ 2ನೇ ಬಾರಿಗೋಸ್ಕರ ನಡೆಸ್ತಾ ಇರುವಂತ ಗಂಧದ ಗುಡಿ ಕಪ್ ಎನ್ನುವಂತದ್ದನ್ನ 3 ದಿನಗಳ ಕಾಲ ಈ ಟೂರ್ನಮೆಂಟ್ ಅನ್ನ ಕರೆಯಲ್ಪಡುತ್ತೆ. ಐತಿಹಾಸಿಕ ದಾಖಲೆ ಕ್ರಿಕೆಟ್ ಪಂದ್ಯಕೂಟವನ್ನಾಗಿ ಕೂಡ ಲೀಗ್ ಕಮ್ ನಾಕೌಟ್ಗಾಗಿ 16 ತಂಡಗಳು. ಅಣ್ಣ, ಪಂದ್ಯಾಟವನ್ನ ನೀವು ಮುಂದುವರಿಸಿಕೊಳ್ಬೇಕು. ಪದೇ ಪದೇ ವಿಳಂಬ ಮಾಡುವಂತಿಲ್ಲ. ಪ್ರತಿ ಓವರಿಗೂ ಪ್ರತಿ ಚೆಂಡಿಗೂ ಚರ್ಚೆ ಮಾಡುವಂತಿಲ್ಲ. ಅಲ್ಲಿ ಗಮನಿಸ್ಕೊಳ್ಳಿ, ಲಿಮಿಟೆಡ್ ಟೈಮ್ ಇರುತ್ತೆ. 13 ಪಂದ್ಯಾಟಗಳು ಇವತ್ತು ಮುಗಿಸಬೇಕು. ಅದಕ್ಕೋಸ್ಕರ ನಮ್ಮದೇ ಸಹಕರಿಸಿ ಎಂದಾಗಿ ತಿಳಿಸ್ತಾ ಇದ್ದೀವಿ. ಹಂತದಲ್ಲಿ ಅಂಗಣ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಮೋನಿ ಎಸೆತಗಾರಿಕೆ ಭಾಗದಲ್ಲಿ ತಂಡದ ಮೊತ್ತ 16. 4ನೇ ಓವರ್ನ ಚಾಲ್ತಿಗಾಗಿ ಕ್ಷಣಗಾತ್ರ ಗಾಳಿಯಲ್ಲಿತ್ತು. ತೀರಾ ಹೈಲೈಟ್ ಶಾಟ್ ಈ ಹಂತದಲ್ಲಿ 1, 2, 3, 4 ಮಂದಿ ಕ್ಷೇತ್ರ ರಕ್ಷಕರು ಒಂದು ಹಂತದಲ್ಲಿ ತೀರಾ ಹೈಲೈಟ್ ಶಾಟ್ ಅನ್ನು ಅಡ್ಡಾಯಿಸುವ ಪ್ರಯತ್ನವನ್ನ ಮಾಡಿದ್ರು. ಹಂತದಲ್ಲಿ ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಮತ್ತೆ ಓಟಗಳ ಸೇರ್ಪಡೆ 3 ಓಟಗಳು. ತ್ರಿವಳಿ ಕ್ಷೇತ್ರ ರಕ್ಷಕರ ನಡುವೆ ಜುಗಲ್ ಬಂದಿ ಸುಲಭದ ಕ್ಯಾಚ್ ಅನ್ನು ಈ ಹಂತದಲ್ಲಿ ಕೈ ಚೆಲ್ಲಿದ್ರು. ತಂಡದ ಮೊತ್ತ 19ಕ್ಕೆ ಏರಿಕೆನ ಕಾಣ್ತದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಚೇತು 11 ತಂಡ. ಮತ್ತೆ ಮೋನಿ ಎಸೆತಗಾರಿಕೆ ಭಾಗದಲ್ಲಿ ಲೆಫ್ಟಿ ಅಭಿ ಸೇರ್ಪಡೆ ಹೊಸ ದಾಂಡಿಗ. ಮತ್ತೆ ಮೋನಿ ಅಭಿಗೆ ಎಸೆದಿರುವಂತ ಚೆಂಡು. ಓಟಗಳು ಬರ್ತಲ್ಲ. ಡಾಟ್ ಬಾಲ್ ಗಳ ಸೇರ್ಪಡೆ ಬಹಳ ಶೋತಮರಿತು. ಒಂದು ಎಸೆತ. ತಂಡದ ಮೊತ್ತ 19. 52 ಟಾರ್ಗೆಟ್ ನಂಬರ್. ಇನ್ನು ಕೂಡ 33 ಓಟಗಳ ಅವಶ್ಯಕತೆ ಚೇತು 11 ಜಯಕ್ಕಾಗಿ. ಮತ್ತೆ 3ನೇ ಬಾರಿ ಮೋನಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹಿರಿಯ ಎಸೆತಗಾರ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೊಡೆ ಸೇರ್ಪಡೆ. ತಡ ಮತ್ತೆ ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ 20ಕ್ಕೆ ಏರಿಕೆ ಕಂಡುಕೊಳ್ತಾ ಇದೆ. 15 ಎಸೆತ. 32 ಓಟಗಳ ಅವಶ್ಯಕತೆ. ಈ ಓವರ್ನಲ್ಲಿ ಬಹುಶಃ 1 ರಿಂದ 2 ಬೌಂಡರಿ ಬಂದರೂ ಕೂಡ ಚೇತು 11ಗೆ ಆಶಾದಾಯಕ ಅಂಶವಾಗುತ್ತೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದಂತ ಮೋನಿ ಮತ್ತೊಂದಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ತನ್ಮೂಲಕ ಅನಗತ್ಯದ ಓಟವನ್ನು ಕದಿಯುವ ಪ್ರಯತ್ನ ಹಂತದಲ್ಲಿ 2ನೇ ವಿಕೆಟ್ ಪತನ. ಮಧ್ಯೆ ಪವನ್ ಕುಮಾರ್ ಔಟ್. 20ಕ್ಕೆ 2. ತಾನೇ ಬರ್ತಿದ್ದಾಳೆ. ಬರ್ಲಿ. ಅರೆ ಆದ್ರೆ ಸಿಡ್ ರಿಯಾ ಜೊತೆಗಿದ್ದಾನೆ. ಅಂಗಡ ಒಳಭಾಗದಲ್ಲಿ ಹೊಸ ದಾಡಿಗ ಅಂಕುಶನ ಸೇರ್ಪಡೆ. ಜಡಿಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. 2 ನೆರಳಿಗೆ ನಾವಿಬ್ಬರು ಅಂಗಡ ಒಳಭಾಗದಲ್ಲಿ 14 ಬಾರದೆ. 32 ಓಟದ ಅವಶ್ಯಕತೆ. ಕೂಗೋದೆ ಚಟವಲ್ಲ. 2 ವಿಕೆಟ್ಗಳನ್ನ ಕಳ್ಕೊಂಡಂತ ತಂಡ ಚೇತು 11 ಒಂದು ಹಂತದಲ್ಲಿ ನಾಟಕೀಯ ಕುಸಿತಕ್ಕೆ ಒಳಗಾಗ್ತಾ ಇದೆ. ಒಂದೆಡೆಯಲ್ಲಿ ಅಂಕುಶನ ಸೇರ್ಪಡೆ ಅಂಗಡ ಒಳಭಾಗದಲ್ಲಿ,
ಈ ಓವರ್ನಲ್ಲಿ 2 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನಿನ್ನೆ ದಿನ ಬಹುಶಃ ಸಂಜೆ ಬಳಿಕ ಸಮರೋಪಾಧ್ಯ ಕ್ರೀಡಾ ಪ್ರೇಕ್ಷಕರೆಲ್ಲರೂ ನಮ್ಮ ಈ ಒಂದು ಗಂಧದ ಗುಡಿ ಕಪ್ಪಿನ ವೀಕ್ಷಣೆಗಾಗಿ ರಾಣಿ ಹಬ್ಬ ಕಾಟದ ಮೈದಾನದ ಒಳಭಾಗಕ್ಕೆ ಬಂದಿದ್ರು. ಇವತ್ತು ಕೂಡ ಅದೇ ರೀತಿಯ ಕ್ರೀಡಾ ಪ್ರೇಕ್ಷಕರೆಲ್ಲ ಬರುವಂತ ನಿರೀಕ್ಷೆ ಕೂಡ ನಮ್ಮ ಈ ಒಂದು ಟೂರ್ನಮೆಂಟ್ಗಿದೆ. ಔಟ್ ಸೈಡ್ ದ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳಿಗೆ ಮತ್ತೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಟ್ರು. ತಂಡದ ಮತ್ತೆ 21 ಓಟಗಳು. ಜಯಕ್ಕಾಗಿ 31 ಓಟದ ಅವಶ್ಯಕತೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಬಹಳ ಶುದ್ಧಮರಿತ ಹೊಡೆತ. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಹಳ ಶುದ್ಧಮರಿತ ಒಂದು ಕ್ಯಾಚ್ ಅನ್ನು ಪ್ರಮೋದ್ ಪಡ್ಕೊಳ್ತಾ ಇದ್ದಾರೆ. 3ನೇ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ ಚೇತು 11 ತಂಡ. ಇದನ್ಮಧ್ಯೆ ಅಂಕುಶ್ ಔಟ್. ಮೊದಲ ಹಂತದಲ್ಲಿ ಬಿರುಸಿದ ಆಟದ ಒಂದು ಅಡಿಪಾಯವನ್ನ ಇಡುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ತಂಡ ಚೇತು 11 ತಂಡ ಒಂದು ಹಂತದಲ್ಲಿ ಬಹುಶಃ ನಿಧಾನಗತಿ ಆಟದ ಪ್ರಾರಂಭವನ್ನ ಮಧ್ಯಮ ಹಂತದಲ್ಲಿ ಮಾಡ್ತಾ ಇದೆ. ನೋಡಿ ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಬೇಕು. ನೀವು ಬ್ಯಾಟ್ಸ್ಮನ್ ಸುಜಿತ್. ನೋಡಿ ಅಲ್ಲಿ ಸುಜಿತ್ ಹೊಸ ದಾಟಿಗೆ ಸೇರ್ಪಡೆ ಕೂಡ. ಅಣ್ಣ ಡಿಜೆ ಆಫ್ ಮಾಡಿ ಅಲ್ಲಿ ಡಿಜೆ. 13ಕ್ಕೆ 31 ಹೊಡೆದ ಅವಶ್ಯಕತೆ. ಬಹಳಷ್ಟು ತಮೃತ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ. ಸುಜಿತ್ ತಂಡದಲ್ಲಿ 1 ಓಟ ತನ್ಮೂಲಕ 2 ಓಟಗಳ ಪೂರೈಕೆಯೂ ಕೂಡ. ಅಣ್ಣ ಅಲ್ಲಿ ಸ್ಕೂಲ್ ಹುಡುಗರು ನೀವು ಟಿಫನ್ ಏನೇ ಇದ್ರು ನಮ್ಮ ಸ್ಟೇಜಿನ ಹಿಂಭಾಗದಲ್ಲಿ ಮಾಡಬೇಕು. ಅಲ್ಲಿ ಗಮನಿಸ್ಕೊಳ್ಳಿ ಎಂದಾಗಿ ಸೂಚಿಸ್ತಾ ಇದ್ದೇವೆ. ನೋಡಿ ನೀವು ತಿಂದಂತ ತಟ್ಟೆಯನ್ನ ಡಸ್ಟ್ಬಿನ್ಗೆ ಹಾಕಿ ಸ್ವಚ್ಛತೆಯನ್ನ ಕಾಪಾಡಿ ಅನ್ನೋದಾಗಿ ಈ ಮುಖಾಂತರವಾಗಿ ಸೂಚಿಸ್ತಾ ಇದ್ದೇವೆ ಕೂಡ. ತಂಡದ ಮೊತ್ತ 23ಕ್ಕೆ 3. 12 ಎಸೆತ. ಜಯಕ್ಕಾಗಿ 29 ಓಟಗಳ ಅವಶ್ಯಕತೆ. ಹನ್ನೆರಡಕ್ಕೆ 29. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸ್ಕೊಳ್ಬೇಕು. ಅಲ್ಲಿ ಗಮನಿಸ್ಕೊಳ್ಳಿ. ನಿರ್ಣಾಯಕರು ಸೂಚನೆ ಕೊಡಿ. ಆದಷ್ಟು ಬೇಗ ನೀವು ಪಂದ್ಯಾಟವನ್ನ ಮುಂದುವರಿಸಬೇಕು. ಪದೇ ಪದೇ ನೀವು ವಿಳಂಬ ಮಾಡುವಂತಿಲ್ಲ ಎಂದಾಗಿ ಸೂಚಿಸ್ತಾ ಇದ್ದೇವೆ. ನಿಮ್ಮ ಸಮಾಲೋಚನೆಗಳೇನೇ ಇದ್ರು ಸೆಕೆಂಡ್ ನಲ್ಲಿ ಮುಗಿಸಿ ನಿಮಿಷಕ್ಕೆ ಕೊಂಡೊಯ್ಯಬೇಡಿ ಅನ್ನುವಂತ ಸೂಚನೆಯನ್ನ ನಾವು ನೀಡ್ತಾ ಇದ್ದೇವೆ. ಎಸೆತಗಾರಕ ಭಾಗದಲ್ಲಿ ಪವನ್. ಹನ್ನೆರಡು ಎಸೆತ. 29 ಓಟಗಳ ಅವಶ್ಯಕತೆ. ಬೌಲರ್ ಪವನ್ 5ನೇ ಓವರ್ ಎಸೆತಕ್ಕೆ ಬರ್ತಾ ಇರುವಂತ ಬೌಲರ್ ಕೂಡ. ಮೊದಲ ಚೆಂಡು ತನ್ಮೂಲಕ ತೀರಾ ಯಾರ್ಕರ್ ಲಂಟದವರೇ ಕ್ಲೀನ್ ಬೌಲ್ಡ್. ಅಭಿ ವಿಕೆಟ್ ಪತನ. ಮತ್ತೊಂದು ವಿಕೆಟ್ ಅನ್ನ ಈ ಹಂತದಲ್ಲಿ ಚೇತು 11 ತಂಡ ಕಳಿಸ್ಕೊಳ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿಗ ನರೇಂದ್ರನ ಸೇರ್ಪಡೆ. ಹನ್ನೊಂದು ಎಸೆತ 29 ಓಟಗಳ ಅವಶ್ಯಕತೆ. ಪ್ರತಿ ಓವರಿನ ಉದ್ದಕ್ಕೂ ಬಹುಶಃ 14
.5 ಆಟವನ್ನು ತೋರ್ಪಡಿಸಬೇಕಾಗಿದೆ ಚೇತು ಇಲೆವೆನ್ನಿನ ತಂಡ ಈ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಕೂಡ. ಅಣ್ಣ ಡಿಜೆ 11:29 ಪವನ ನರೇಂದ್ರನಿಗೆ ಎಸೆದಿರುವಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಈ ಓವರ್ ನಲ್ಲಿ ವೆರಿ ಫಸ್ಟ್ ಬಾಲ್ ನಲ್ಲಿ ಅಭಿಯನ್ನ ಕ್ಲೀನ್ ಬೌಲ್ಡ್ ಮಾಡುವ ಮುಖಾಂತರವಾಗಿ ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ಉರುಳಿಸಿದಂತ ಬೌಲರ್ ಎರಡನೇ ಚೆಂಡನ್ನು ತೀರ ಕೆಳಮಟ್ಟದಲ್ಲಿ ಎಸೆತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆ 10:29. ಮೂರನೆಯ ಚೆಂಡು ಶಾರ್ಟ್ ಪಾಯಿಂಟ್ ಬೀಡ್ ಆಫ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಒಂದು ಹೊಡೆದ ಸೇರ್ಪಡೆ. 9:28 ಓಟದ ಅವಶ್ಯಕತೆ. ಲೊಡ್ಡೆ 11 ತಂಡ ಮತ್ತೆ ಜಯದ ಸಮೀಪಕ್ಕೆ ಮುನ್ನುಗ್ತಾ ಇದೆ. ಲೆಗ್ ಸ್ಟಂಪ್ ದ ಹೊರ ತಿರುವು ಔಟ್ ಸೈಡ್ ದ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳಿಗೆ ಈ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 25 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಡಿಕ್ಲೇರ್ ಏರಿಯಾ ಒಂದು ಹೊಡೆದ ಸೇರ್ಪಡೆ. ಬೈಸೋಟಗಳು ಈ ಹಂತದಲ್ಲಿ ಮತ್ತೆ 26. ಜಯಕ್ಕಾಗಿ 8 ಎಸೆತ 26 ಓಟಗಳ ಅವಶ್ಯಕತೆ. 8ಕ್ಕೆ 26. ಮತ್ತೆ ಪವನ್ ಎಸೆತಗಾರಕ್ಕೆ ಭಾಗದಲ್ಲಿ. ಪವನ್ ಎಸೆದಿರುವಂತ ಚೆಂಡು ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಕೀಪರ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ನರೇಂದ್ರದ ವಿಕೆಟ್ ಪತನ. 5ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತ ತಂಡ ಚೇತು 11 ತಂಡ. 52 ಒಂದು ಟಾರ್ಗೆಟ್ ಅನ್ನ ಬಹುಶಃ ಒಂದಷ್ಟು ಒತ್ತಡಕ್ಕೆ ಒಳಗಾಗಿಕೊಂಡಂತ ಒಂದು ತಂಡ ಕೂಡ ಚೇತು 11. ಕನಸು ಹೊಸ ದಾಂಡಿಗ ತರುಣ್ ಸೇರ್ಪಡೆ. 7 ಎಸೆತ 26 ಓಟಗಳ ಅವಶ್ಯಕತೆ. ಬಹಳಷ್ಟು ಬರುತ್ತೆ ಹೊಡೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮಂಜ ಬಹಳಷ್ಟೊಂದು ಉತ್ತಮ ಇರುತ್ತೆ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಈ ಸಂದರ್ಭದಲ್ಲಿ ಪಡ್ಕೊಳ್ತಾ ಇದ್ದಾರೆ. 6ನೇ ವಿಕೆಟ್ ಪತನ. ಟೂರ್ನಮೆಂಟಿನ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ನೀ ಸ್ವಲ್ಪ ನಿಲ್ಲಬಾರದೆ. 6 ಎಸೆತ 26 ಓಟಗಳು ಸದ್ಯದ ಪರಿಸ್ಥಿತಿಯಲ್ಲಿ ಬರಬೇಕಾಗಿದೆ. ಬಳಿ ನೀನು ಬರಬಾರದೆ. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿನ ಸೇರ್ಪಡೆ. ನಾನಿನ್ನ ಕೂಗೋದೆ ಚಟವಲ್ಲವೇ ಇಷ್ಟ. ಶ್ಯಾಮ್ ಎಸೆದ ಮೊದಲ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ ತನ್ಮೂಲಕ. 7ನೇ ವಿಕೆಟ್ ಪತನ. ಬಯಸೋದೆ ಹಿತವಲ್ಲವೇ. 5 ಎಸೆತ 26 ಓಟಗಳ ಅವಶ್ಯಕತೆ. 5ಕ್ಕೆ 26. ಚೇತು 11 ತಂಡ ನಿಧಾನ ಗತಿಯಲ್ಲಿ ಪಂದ್ಯಾಟದ ಕೈ ಬಿಡುವಂತ ಎಲ್ಲ ಸರ್ವ ಸಾಧ್ಯತೆಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಲೊಡ್ಡೆ 11 ಭರ್ಜರಿ ಆಟವನ್ನು ಸಂಘಟಿಸ್ತಾ ಇದೆ ಕೂಡ. ಮತ್ತೆ ಶ್ಯಾಮ್
ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಡಾಟ್ ಬಾಲ್ಗಳ ಸೇರ್ಪಡೆ. ಕೇವಲ 4 ಚೆಂಡುಗಳು ಮಾತ್ರ ಈ ಇನ್ನಿಂಗ್ಸಿನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಪಂದ್ಯಾಟದ ಮೇಲೆ ಬಿಗು ಹೋರಾಟವನ್ನು ಸ್ಥಾಪಿಸ್ತಾ ಇದೆ. ಬಳಸುತ್ತ ಬರುತ್ತೆ ಹೊಡೆತ, ಮತ್ತೊಂದು ತೀರಾ ಹೈಲೈಟ್ ಶಾಟ್, ಈ ಬಾರಿ ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ 8ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮನೂಪ ಬಾಳೇಶೋತ್ತಮ ಒಂದು ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಂಡ್ರು. ದಿಢೀರನೆ ಕುಸಿತವನ್ನ ಕಾಣ್ತಕ್ಕಂತ ಚೇತು 11 ತನ್ನ ನಾಟಕೀಯ ಕುಸಿತವನ್ನು ಅನುಭವಿಸ್ತಾ ಇದೆ. ಕೇವಲ 3 ಚೆಂಡು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಇನ್ನು ಕೂಡ 26 ಓಟಗಳ ಅವಶ್ಯಕತೆ. ಅಂಗಡಿ ಒಳಭಾಗದಲ್ಲಿ ಹೊಸ ದೀಕ್ಷಿತ್ ಸರ್ಪಡೆ ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ರಕ್ಷಣಾತ್ಮಕ ಶೈಲಿಯ ಹೊಡೆತ, ತಟ್ಟಿಮುಟ್ಟಿ ಒಂದು ಓಟದ ಸೇರ್ಪಡೆ. ಅಂತಿಮ 2 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲೊಡ್ಡೆ 11ಗಳ ತಂಡ ಬಹಳಷ್ಟೊಂದು ಭರ್ಜರಿ ಜಯದತ್ತ ಮುನ್ನುಗ್ತಾ ಇದೆ. 2ಕ್ಕೆ 25 ಕಷ್ಟಕರದ ವಿಷಯ. ಬಹಳಷ್ಟು ತಮರಿತಿ ಒಂದು ಹೊಡೆತ, ಡೀಪ್ ಎಕ್ಸ್ಟ್ರಾ ಕವರ್ಸ್ ಪ್ರಶಾಂತ್ ಬಹಳಷ್ಟು ತಮರಿತಿ ಒಂದು ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಂಡ್ರು. 9 ವಿಕೆಟ್ ಪತನ. ಅಂತಿಮ 1 ವಿಕೆಟ್ ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. ಆಫ್ ಸ್ಟಂಪ್ ಹೊರ ತಿರುವನ್ನು ಕಾಣ್ತಾ ಇದೆ. ವೈಡ್ ಬಾಲ್. ಕೊನೆಯ ಭಾಗ್ಯದಾರಿ ಅಂಗಡಿ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಲೊಡ್ಡೆ 11 ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮದೆ ಪಂದ್ಯಾಟವನ್ನು ಭರ್ಜರಿಯಾಗಿ ಜಯಿಸ್ತಾ ಇದೆ. 23 ಓಟಗಳ ಅಂತರದ ಜಯವನ್ನು ದಾಖಲಿಸ್ತಾ ಇರುವಂತಹ ತಂಡ ಲೊಡ್ಡೆ 11. ಅಭಿನಂದನೆಗಳ ಸಮರ್ಪಿಸ್ತಾ ಇದೀವಿ. ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪವನ್ ಅವರು ಬಂದು ಪಡ್ಕೊಂಡು ಹೋಗ್ಬೇಕು. ಆದಷ್ಟು ಬೇಗ ನೀವು ಮುಖ್ಯ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ಅಪ್ಪು 11 ತಂಡ ಡಾನ್ಸ್ ಅನ್ನ ಜಯಿಸ್ಕೊಂಡು ಫಿಲ್ ಫಸ್ಟ್ ಸೂಚಿಸಿದ್ದಾರೆ. ನೀವು ಕೂಡ ಗ್ರೌಂಡ್ ಎಂಟ್ರಿಯನ್ನ ಮಾಡಬೇಕು. ಇವಾಗ ಆಡಿರುವಂತಹ 2 ತಂಡಗಳು ನಿಮ್ಮ ಡಕ್ಔಟ್ ಅನ್ನು ನೀವು ಕ್ಲಿಯರ್ ಮಾಡಿಕೊಡಿ ಅಂತ ಸೂಚಿಸ್ತಾ ನೌಫಲ್ ಅವರನ್ನ ಪರಿಚಯಿಸ್ತಾ ಇದ್ದೇವೆ.